ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಕೇರಳ ಸ್ಟೈಲಲ್ಲಿ ಪ್ರೆಷರ್ ಕುಕ್ಕರ್ ಮತ್ತಿ ಮಾಡೋದನ್ನು ತೋರಿಸ್ತೇನೆ. ಬೂತಾಯಿ ಮೀನು, ಬೈಗೆ ಮೀನು. ಸೊ ನಾರ್ಮಲ್ ಆಗಿ ನಾವು ಬೂತಾಯಿ ಮೀನ ಸಾರು ಫ್ರೈ ಮಾಡ್ತೇವೆ. ಈ ರೀತಿ ನೀವು ಒಮ್ಮೆ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಹೊಸೊಬ್ಬರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮಿಕ್ಸಿ ಜಾರಿಗೆ ಈಗ ನಾನು 2 ಗ್ರೀನ್ ಚಿಲ್ಲಿ ಹಸಿಮೆಣಸು ಹಾಕೊಳ್ತೇನೆ. ಆನಂತರ 9 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಜಿಂಜರ್, 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು ಹಾಕೋಣ. ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನ್ ವಾಟರ್ ನೀರು. ಸೊ ಈಗ ನಾವಿದನ್ನು ಗ್ರೈಂಡ್ ಮಾಡುವ, ನುಣ್ಣಕ್ಕೆ ರುಬ್ಬುವ. ಇಲ್ಲಿ 1/2 kg ಸಾರ್ಡಿನ್ ಬೂತಾಯಿ ಮೀನು ಉಂಟು, ಬೈಗೆ ಮೀನು. ಸೊ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾವೀಗ ರುಬ್ಬಿದ ಮಸಾಲವನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಇದನ್ನು ಸ್ಪ್ರೆಡ್ ಮಾಡುವ, ಮೀನಿಗೆ ಹಚ್ಚುವ. ಮೀನಿಗೆ ನಾವು ಮಸಾಲೆ ಹಾಕಿ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದಾಗ್ತದೆ. ಒಳ್ಳೆ ರೀತಿ ಮಾಂಸ ಮಸಾಲ ಹೀರ್ಕೊಳ್ತದೆ. ಉಪ್ಪು ಚೆಕ್ ಮಾಡ್ಕೊಳ್ಳಿ ನೀವು, ಸಾಲ್ಟ್. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಹಾಕೋಣ. ಈಗ ನಾವು ಕಟ್ ಮಾಡಿದ 1 ಮೀಡಿಯಂ ಸೈಜ್ ಈರುಳ್ಳಿ ಆನಿಯನ್ ಅನ್ನು ಹಾಕೊಳ್ಳೋಣ. ಒಳ್ಳೆ ಕೆಂಪಾಗೋ ತನಕ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕೆಂಪಾಗಿದೆ, ಸಾಕು. ಈಗ 1 ಸಣ್ಣ ಟೊಮ್ಯಾಟೊ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಟೊಮ್ಯಾಟೊ ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನು ಈ ರೀತಿ ಕುಕ್ಕರಿಗೆ ಸ್ಪ್ರೆಡ್ ಮಾಡಿ, ಈರುಳ್ಳಿ ಮತ್ತು ಟೊಮ್ಯಾಟೊವನ್ನು. ಅದರ ಮೇಲೆ ನಾವು ಸ್ವಲ್ಪ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪನ್ನು ಹಾಕೊಳ್ಳುವ. ಅದನ್ನು ಸಹ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕೊಳ್ಳಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. 2 ಕಡ್ಡಿಯಷ್ಟು ಒಗ್ಗರಣೆ ಸೊಪ್ಪು ಯೂಸ್ ಮಾಡಿದ್ದೀನಿ ಇಲ್ಲಿ. ಈಗ ನಾವು ಮ್ಯಾರಿನೇಟ್ ಮಾಡಿದ ಮೀನನ್ನು ಹಾಕೊಳ್ಳೋಣ. ಉಳಿದಂತ ಮಸಾಲವನ್ನು ಸಹ ಇದಕ್ಕೆ ಹಾಕಿ ಬಿಡೋಣ ಮೀನಿನ ಮೇಲೆ. ನಾನಿಲ್ಲಿ ಸಣ್ಣ ಪೀಸ್ ಟ್ಯಾಮ್ರಿನ್ ಹುಣಸೆ ಹುಳಿ ತಗೊಂಡಿದ್ದೇನೆ. ಅದರ ನೀರನ್ನು ಹಾಕೊಳ್ಳೋಣ. ಸ್ಪ್ರೆಡ್ ಮಾಡಿ ಹಾಕೊಳ್ಳಿ ಈ ರೀತಿ ಮೀನಿನ ಮೇಲೆ. ಮೇಲೆಯಿಂದ ನಾನು 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ನೀರು ಹಾಕೊಳ್ತೇನೆ. ಜಾಸ್ತಿ ಹಾಕೊಳ್ಬೇಡಿ, 2 ಟೇಬಲ್ ಸ್ಪೂನ್ ಸಾಕು. ಇದು ಡ್ರೈ ಆಗಬೇಕು, ಅದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಯೂಸ್ ಮಾಡೋದು. ಆನಂತರ ಮೇಲೆಯಿಂದ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಹಾಕೋಣ. ಸಾಕು. ಈಗ ನಾವು ಕುಕ್ಕರ್ನ ಬಾಯಿ ಮುಚ್ಚುವ. ಈಗ ನಾನು ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಮೀಡಿಯಂ ಅಲ್ಲಿ 1 ವಿಸಿಲ್ ಕೊಟ್ಟರೆ ಸಾಕು.
ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಲಿಡ್ ತೆಗೆದೆ. ಸೊ ಮೀನು ಬೆಂದಿದೆ. ಸ್ವಲ್ಪ ಇಲ್ಲಿ ನೀರಿನ ಅಂಶ ಉಂಟು. ಇದನ್ನು ಸ್ವಲ್ಪ ನಾವು ಡ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನು ಡ್ರೈ ಮಾಡುವ. ಇಲ್ಲೀಗ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಮ್ಮ ಪ್ರೆಷರ್ ಕುಕ್ಕರ್ ಮತ್ತಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.